ಕಾಗೋನಿತ್ಯ ಸಾವಿರಾರು ಗಣಿ ಲಾರಿಗಳು ಓಡಾಡುವಂತಹ ರಾಜ್ಯ ಹೆದ್ದಾರಿ. ಈಗ ಟೋಲ್ ಗೇಟ್ಗಳು ಅಂತ ಹೇಳಿದ್ರೆ ಅಲ್ಲಿ ಸಾಮಾನ್ಯವಾಗಿ ಫಾಸ್ಟ್ಯಾಗ್ ಪೇಮೆಂಟ್ಸ್ ಇರ್ತವೆ, ಆನ್ಲೈನ್ ಪೇಮೆಂಟ್ಸ್ಗೆ ಅವಕಾಶ ಇರುತ್ತೆ. ಬಟ್ ಈ ಟೋಲು ತುಂಬ ಡಿಫ್ರೆಂಟು. ಯಾಕಂದರೆ ಇಲ್ಲಿ ಬರೀ ವಸೂಲಿಗೆ ಮಾತ್ರ ಟೋಲ್ನ ಸಿಬ್ಬಂದಿಗಳು ಮುಂದಾಗ್ತಾ ಇದ್ದಾರೆ. ವಸೂಲಿ ಹೆಂಗೆ ಮಾಡೋದಕ್ಕೆ ಸಾಧ್ಯ ಇದೆ ರೂಲ್ಸ್ ಮೀರಿ? ಈ ಪ್ರಶ್ನೆ ಸಹಜವಾಗಿ ಕಾಡುತ್ತಲ್ವಾ? ಬನ್ನಿ ಉತ್ತರ ಇದೆ ನೋಡ್ಕೊಂಡು ಬರೋಣ. ಫಾಸ್ಟ್ಯಾಗ್ ಇಲ್ಲದ ಟೋಲ್, ಗಣಿ ಲಾರಿಗಳಿಂದ ಹಣ ಲೂಟಿ ಆರೋಪ. ಫಾಸ್ಟ್ಯಾಗ್ ಇಲ್ಲ, ಆನ್ಲೈನ್ ಪೇಮೆಂಟೂ ಇಲ್ಲ. ಹೀಗೆ ಟೋಲ್ನಲ್ಲಿ ಹಣ ಕಟ್ಟಿ ಹೋಗುತ್ತಿರುವ ಲಾರಿ ಚಾಲಕರು. ಮತ್ತೊಂದು ಕಡೆ ಫಾಸ್ಟ್ಯಾಗ್ ಅಳವಡಿಕೆ ಮಾಡಿ ಅಂತ ಆಗ್ರಹ. ಈ ದೃಶ್ಯ ಕಂಡು ಬಂದಿದ್ದು ಬಳ್ಳಾರಿ ಜಿಲ್ಲೆ ಸಂಡೂರು ಪಟ್ಟಣದ ಹೊಸಪೇಟೆ ರಸ್ತೆ ಬಳಿ. ರಾಜ್ಯದ ಯಾವುದೇ ಭಾಗಕ್ಕೆ ಹೋದ್ರೂ ಟೋಲ್ಗಳಿಗೆ ಫಾಸ್ಟ್ಯಾಗ್ ಇರೋದನ್ನ ನಾವು ನೀವೆಲ್ಲ ನೋಡಿದ್ದೇವೆ. ಆದ್ರೆ ಸಂಡೂರು ಪಟ್ಟಣದಲ್ಲಿರುವ ಟೋಲ್ಗೆ ಫಾಸ್ಟ್ಯಾಗ್ ಇಲ್ಲ. ಇಲ್ಲಿ ಕೇವಲ ಹಣದ ಮೂಲಕ ಮಾತ್ರ ವ್ಯವಹಾರ ನಡೆಯುತ್ತೆ. ಕಲೆಕ್ಟ್ ಆಗೋ ಹಣಕ್ಕೆ ಲೆಕ್ಕವಿಲ್ಲ, ಪತ್ರವಿಲ್ಲ. ದಿನನಿತ್ಯ 10 ರಿಂದ 15 ಲಕ್ಷ ಹಣ ಕಲೆಕ್ಟ್ ಆಗುವ ಸಾಧ್ಯತೆ ಇದೆ. ಆದರೆ ಸರ್ಕಾರಕ್ಕೆ ಕೇವಲ 1 ರಿಂದ 2 ಲಕ್ಷ ಮಾತ್ರ ಪಾವತಿ ಮಾಡಲಾಗ್ತಿದೆ. ಫಾಸ್ಟ್ಯಾಗ್ ಇಲ್ಲದ ಟೋಲ್ನಿಂದ ಹಣ ಲೂಟಿ ಮಾಡುತ್ತಿರುವ ಗಂಭೀರ ಆರೋಪ ಕೇಳಿ ಬಂದಿದೆ. ಅಂದಹಾಗೆ ಈ ಟೋಲ್ ಕೆಆರ್ಡಿಸಿಎಲ್ ಸಂಸ್ಥೆ ವ್ಯಾಪ್ತಿಗೆ ಬರಲಿದೆ. ಇದಕ್ಕೂ ಮೊದಲು ಹುಬ್ಬಳ್ಳಿ ಮೂಲದ ಉದ್ಯಮಿಯೊಬ್ಬರಿಗೆ ಟೆಂಡರ್ ಆಗಿತ್ತು. ಟೆಂಡರ್ ಮುಕ್ತಾಯ ಆಗಿದ್ರಿಂದ ಸದ್ಯ ಕೆಆರ್ಡಿಸಿಎಲ್ ನಿರ್ವಹಣೆ ಮಾಡ್ತಿದೆ. ಅಲ್ಲಿ ನಿತ್ಯ ಓಡಾಡುವ ಸಾವಿರಾರು ಗಣಿ ಲಾರಿಗಳಿಂದ ಟೋಲ್ ಕಲೆಕ್ಟ್ ಮಾಡಲಾಗುತ್ತದೆ. ಕಲೆಕ್ಟ್ ಆಗುವುದು ಲಕ್ಷಾಂತರ ರೂಪಾಯಿ ಹಣ. ಆದರೆ ಸರ್ಕಾರಕ್ಕೆ ಕೊಡುವುದು ಮಾತ್ರ ಕೇವಲ 1 ಲಕ್ಷದಿಂದ 1.5 ಲಕ್ಷ ಮಾತ್ರ. ಹೀಗಾಗಿಯೇ ಉಳಿದ ಹಣವನ್ನ ಸಚಿವ ಸಂತೋಷ್ ಲಾಡ್, ಸಂಸದ ತುಕಾರಾಂ ಅವರ ಜೇಬಿಗೆ ಹೋಗುತ್ತೆ ಅನ್ನೋದು ಬಿಜೆಪಿ ನಾಯಕರ ಆರೋಪವಾಗಿದೆ. ಸುಮಾರು ದಿನಗಳಿಂದ ವರ್ಷಾನುಗಟ್ಟಲೆ ಕಲೆಕ್ಷನ್ ಬರೀ ಕ್ಯಾಶ್ ಅಲ್ಲೇ ಕಲೆಕ್ಷನ್ ಮಾಡ್ತಾರೆ. ಇಡೀ ರಾಜ್ಯದಲ್ಲಿ ಎಲ್ಲಾ ಟೋಲ್ ಗೇಟ್ಗಳು ಫಾಸ್ಟ್ ಆಗತ್ತಪ್ಪ ಅಂತಂದ್ರೆ ಈ ಟೋಲ್ ಗೇಟ್ ಮಾತ್ರ ಓನ್ಲಿ ಕ್ಯಾಶ್. ಈಗ ರಾಜ್ಯದಲ್ಲಿ ಅತಿ ಹೆಚ್ಚು ಇವತ್ತು ಗಣಿಗಾರಿಕೆ ನಡೀತಿರೋದು ಸಂಡೂರಲ್ಲಿ ನಡೀತಿರೋದು. ಈ ಬಗ್ಗೆ ಕೆಆರ್ಡಿಸಿಎಲ್ ಅವರನ್ನ ಕೇಳಿದ್ರೆ ಸರ್ಕಾರಕ್ಕೆ ಈಗಾಗಲೇ ಫಾಸ್ಟ್ಯಾಗ್ ಬಗ್ಗೆ ಮನವಿ ಮಾಡಲಾಗಿದೆ. ಸರ್ಕಾರ ಯಾವಾಗ ಫಾಸ್ಟ್ಯಾಗ್ ನೀಡಲಿದೆ ಆಗ ವ್ಯವಸ್ಥೆ ಮಾಡುತ್ತೇವೆ ಎನ್ನುತ್ತಾರೆ. ಲೆಕ್ಕ ಪತ್ರವಿಲ್ಲದ ಟೋಲ್ನಲ್ಲಿ ನಿತ್ಯ ಓಡಾಡುವ ಲಾರಿ ಚಾಲಕರು ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ. ಫಾಸ್ಟ್ಯಾಗ್ ಬಗ್ಗೆ ಕೇಳಿದ್ರೂ ಹಾರಿಕೆ ಉತ್ತರ ಕೊಡ್ತಿದ್ದಾರೆ. ಕೇವಲ ಟೋಲ್ ಸಂಗ್ರಹಕ್ಕೆ ಮಾತ್ರ ಸೀಮಿತವಾಗಿದ್ದು ನಿರ್ವಹಣೆ ಮಾಡ್ತಿಲ್ಲ ಅಂತ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 3-4 ವರ್ಷದಿಂದ ಜಗಳಾಡ್ತಾ ಇದ್ದೀನಿ. ಕೆಲವು ಸರಿ ನಾನು ಟೋಲ್ ಕಟ್ಟದೇನೆ ಹೋಗಿದ್ದೀನಿ. ಅವರು ಜಗಳಾಡಿ ರಸ್ತೆ ಸರಿಗಿಲ್ಲ. ನಾನು ಎಷ್ಟೋ ಸಾರಿ ಹೇಳಿದ್ದೀನಿ ಅವ್ರಿಗೆ ಫೋನ್ ಮಾಡಿ ಹೇಳಿದಾಗ ಲೋಕಲಲ್ಲಿ ಯಾರೋ ಒಬ್ಬ ಇರ್ತಾರಲ್ಲ ಡಾನ್ ಥರ ಅವ್ರಿಗೆ ಫೋನ್ ಮಾಡಿಕೊಡ್ತಾರೆ. ಅವರು ಆ ಡಾನ್ ಯಾರೋ ನೀನು ಅಂತ ಅವ್ನು ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾನ. ಆ ರೀತಿ ಮಾಡ್ತಾರೆ ಇವರು. ಹೇಳಿದ್ರೆ ಅವ್ರು ಏನಂತಾರೆ, PW ಡಿಪಾರ್ಟ್ಮೆಂಟಿಗೆ ಹೋಗಿ ಅಲ್ಲಿ ಅವ್ರು ಅರ್ಜಿ ಬರೆದು ಹಾಕ್ರಿ ಅಂತಾರೆ ಅವರು. ಅಂದರೆ ನಾನು ಡೈರೆಕ್ಟ್ ಡ್ಯೂಟಿ ಬಿಟ್ಬಿಟ್ಟು PW ಡಿಪಾರ್ಟ್ಮೆಂಟ್ಗೆ ವಿಧಾನಸೌಧಕ್ಕೆಲ್ಲ ಹೋಗಿ ಬರ್ಬೇಕು. ಈ ರೋಡಿಗೆ ಸಮಸ್ಯೆಗೋಸ್ಕರ ನಾನು ಬಹುಶಃ ಇಡೀ ದೇಶದಲ್ಲಿ ಫಾಸ್ಟ್ಯಾಗ್ ಇಲ್ಲದ ಟೋಲ್ ಗೇಟ್ ಬಳ್ಳಾರಿ ಜಿಲ್ಲೆಯಲ್ಲಿ ಮಾತ್ರ ಸಿಗುತ್ತೆ ಅಂತ ಕಾಣಿಸುತ್ತೆ. ಹೀಗಾಗಿ ಸರ್ಕಾರ ಕೂಡಲೇ ಈ ಸಮಸ್ಯೆ ಬಗೆಹರಿಸಿ ಫಾಸ್ಟ್ಯಾಗ್ ಅಳವಡಿಕೆ ಮಾಡಬೇಕಿದೆ. ಅಲ್ಲದೆ ಸರ್ಕಾರಕ್ಕೆ ಆಗ್ತಿರುವ ವಂಚನೆಗೆ ಕಡಿವಾಣ ಹಾಕುವ ಮೂಲಕ ಗೊಂದಲಕ್ಕೆ ತೆರೆ ಎಳೆಯಬೇಕಿದೆ. ಅಮರೇಶ್ ಎಲ್ಕೆ, ಹೊಮ್ಮಿನಾಳ, ಪಬ್ಲಿಕ್ ಟಿವಿ, ಬಳ್ಳಾರಿ.